ನಮಸ್ಕಾರ ಸ್ನೇಹಿತರೆ, ಪಾರೆಗದ್ದೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಬೆಂಗಳೂರಿನ ನಾಗಾಲೋಟದ ಬೆಳವಣಿಗೆಗೆ ಸುತ್ತಮುತ್ತಲಿನ ಹಳ್ಳಿಗಳು, ರೈತರ ಹಸಿರು ಗದ್ದೆಗಳು ಬಲಿಯಾಗಬೇಕಾ? ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಅನ್ನದಾತನ ಹೊಟ್ಟೆಗೆ ಹೊಡೆಯುವುದು ಎಷ್ಟು ಸರಿ? ಹೌದು, ಈಗ ಇಡೀ ರಾಜ್ಯದ ಗಮನ ಸೆಳೆಯುತ್ತಿರುವುದು ಬಿಡದಿ ಟೌನ್ಶಿಪ್ ಯೋಜನೆ. ಸುಮಾರು 18,104 ಕೋಟಿ ರೂಪಾಯಿ ವೆಚ್ಚದ ಎಐಸಿಟಿ ಆಧಾರಿತ ಅತ್ಯಾಧುನಿಕ ಉಪನಗರ ನಿರ್ಮಾಣದ ಹೆಸರಿನಲ್ಲಿ ಬಿಡದಿಯ ಸಾವಿರಾರು ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿದೆ. ಬಿಡದಿ ಟೌನ್ಶಿಪ್ ಅಥವಾ ಉಪನಗರ ಯೋಜನೆಯ ವಿವಾದ ಸದ್ಯ ಸುದ್ದಿಯಲ್ಲಿ ಇರೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸರ್ಕಾರದ ವಾದ ಒಂದು ರೀತಿಯಾದರೆ ರೈತರ ವಾದ ಇನ್ನೊಂದು ರೀತಿ. ಅಭಿವೃದ್ಧಿ ವರ್ಸಸ್ ರೈತರ ಭೂಮಿ ಅನ್ನೋ ವಿವಾದ ಜೋರಾಗಿದೆ. ಇದರ ಹಿಂದೆ ಅಡಗಿರುವುದು ಕಣ್ಣೀರಿನ ಕತೆ. ಇಂದು ನಾವು ಬಿಡದಿ ಟೌನ್ಶಿಪ್ ಯೋಜನೆಯ ಸಂಪೂರ್ಣ ಇತಿಹಾಸ, ರೈತರ ಆಕ್ರೋಶ ಮತ್ತು ಸದ್ಯದ ಪರಿಸ್ಥಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಈ ಯೋಜನೆ ಸ್ಟಾರ್ಟ್ ಆಗಿದ್ದು ಯಾವಾಗ, ಯಾರು ಮಾಡಿದರು, ಇವಾಗ ಯಾಕೆ ಸುದ್ದಿಯಲ್ಲಿದೆ, ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಯೋಜನೆ ಯಾವಾಗ ಪ್ರಾರಂಭವಾಯಿತು? ಸ್ನೇಹಿತರೆ, ಬಿಡದಿ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ತಿಳಿಯಬೇಕೆಂದರೆ ಮೊದಲಿಗೆ ಈ ಯೋಜನೆಯ ಹಿನ್ನೆಲೆ ನಮಗೆ ಗೊತ್ತಾಗಬೇಕು. ಅಂದರೆ ಈ ಯೋಜನೆ ಯಾವಾಗ, ಎಲ್ಲಿಂದ ಶುರುವಾಯಿತು ಅಂತ. ಬಿಡದಿ ಟೌನ್ಶಿಪ್ ಯೋಜನೆ ಇವತ್ತು ನಿನ್ನೆಯದಲ್ಲ. ಬೆಂಗಳೂರಿನ ಜನದಟ್ಟಣೆಯನ್ನು ಕಡಿಮೆ ಮಾಡಲು ಮತ್ತು 5 ಉಪನಗರಗಳನ್ನು ನಿರ್ಮಿಸಲು ಸುಮಾರು 2 ದಶಕಗಳ ಹಿಂದೆಯೇ, ಅಂದರೆ 2006ರ ಅವಧಿಯಲ್ಲಿ ಮೊದಲ ಬಾರಿಗೆ ಪ್ರಸ್ತಾಪಿಸಲಾದ ಯೋಜನೆ. ಆದರೆ ಅಂದಿನಿಂದ ಇಂದಿನವರೆಗೂ ಈ ಯೋಜನೆ ಕೇವಲ ಕಾಗದದ ಮೇಲಷ್ಟೇ ಇತ್ತು. ಆದರೆ ಇತ್ತೀಚೆಗೆ, ಅಂದರೆ ಮಾರ್ಚ್ 2025ರಲ್ಲಿ ಈ ಯೋಜನೆಗೆ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಮೂಲಕ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಯಿತು. ಈ ಮೂಲಕ ಈ ಯೋಜನೆಗೆ ಮತ್ತೆ ಮರುಜೀವ ನೀಡಲಾಯಿತು. ಅಷ್ಟೇ ಅಲ್ಲದೆ ಏಪ್ರಿಲ್ 30, 2026ರಂದು ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಯೋಜನೆಗೆ ಅಧಿಕೃತ ಆಡಳಿತಾತ್ಮಕ ಅನುಮೋದನೆ ನೀಡಲಾಯಿತು. ಭೂಸ್ವಾಧೀನ ಪ್ರಕ್ರಿಯೆ ಕೂಡ ವೇಗ ಪಡೆದುಕೊಂಡಿದೆ. ಇದನ್ನು ಪ್ರಾರಂಭಿಸಿದವರು ಯಾರು? ಸ್ನೇಹಿತರೆ, ಇವಾಗ ಸುದ್ದಿಯಲ್ಲಿ ಈ ಯೋಜನೆಯ ಹೆಚ್ಚು ಉತ್ಸಾಹ ತೋರಿಸುತ್ತಿರುವುದು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಹಾಗಂತ ಈ ಯೋಜನೆ ಶುರು ಮಾಡಿದ್ದು ಅವರಲ್ಲ. ಈ ಯೋಜನೆಯ ಬೇರುಗಳು JDS BJP ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಅಂದಿನ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಕಾಲದಲ್ಲಿ ಪ್ರಾರಂಭವಾದವು. ಬೆಂಗಳೂರು ಮಹಾನಗರ ವಲಯದ ಪ್ರವೇಶಾಭಿವೃದ್ಧಿ ಪ್ರಾಧಿಕಾರ ಮೂಲಕ ಬಿಡದಿ ಸೇರಿದಂತೆ 5 ಕಡೆ ಟೌನ್ಶಿಪ್ ನಿರ್ಮಾಣ ಮಾಡಲು ಅಧಿಸೂಚನೆ ಹೊರಡಿಸಲಾಯಿತು. ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆ ಹಾಗೂ ವಾಹನ ದಟ್ಟಣೆಯ ಹೊರೆ ತಗ್ಗಿಸಲು ಮತ್ತು ಕೈಗಾರಿಕಾ ಹಾಗೂ ತಾಂತ್ರಿಕ ಬೆಳವಣಿಗೆಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಬಿಡದಿ ಉಪನಗರ ಯೋಜನೆಯ ಕಲ್ಪನೆ ಹುಟ್ಟುಕೊಂಡಿತು. ಆದರೆ ಅಂದು ಸಾರ್ವಜನಿಕರಿಂದ ಮತ್ತು ರೈತರಿಂದ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಹಾಗೂ ಕಾಂಗ್ರೆಸ್ ನಾಯಕರ ಟೀಕೆಗಳ ಕಾರಣದಿಂದಾಗಿ ಕುಮಾರಸ್ವಾಮಿ ಅವರು ಈ ಯೋಜನೆಯನ್ನು ಕೈಬಿಟ್ಟರು. ಆದರೆ ಇಂದು ಅದೇ ಯೋಜನೆಯನ್ನು ಅತ್ಯಾಧುನಿಕ ಎಐಸಿಟಿ ರೂಪದಲ್ಲಿ ಜಾರಿಗೆ ತರಲು ಮುಂದಾಗಿರುವುದು ಈಗಿನ ಕಾಂಗ್ರೆಸ್ ಸರ್ಕಾರದ ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ GBDA ಸಂಸ್ಥೆ ಈಗ ಈ ಬೃಹತ್ ಭೂಸ್ವಾಧೀನದ ನೇತೃತ್ವ ವಹಿಸಿದೆ. ಯೋಜನೆಯನ್ನು ವಿರೋಧಿಸುತ್ತಿರುವವರು ಯಾರು? ಸ್ನೇಹಿತರೆ, ಬಿಡದಿ ಯೋಜನೆ ಮತ್ತೆ ಮರುಜೀವ ಪಡೆದುಕೊಂಡ ಬೆನ್ನಲ್ಲೇ ಯೋಜನೆಯ ವಿರುದ್ಧ ಕೂಗುಗಳು ಕೇಳಿಬರುತ್ತಿವೆ. ಇಂದು ಬಿಡದಿ ಟೌನ್ಶಿಪ್ ಯೋಜನೆಯ ವಿರುದ್ಧ ಬೃಹತ್ ಜನ ಆಂದೋಲನ ಸೃಷ್ಟಿಯಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕು ಬಿಡದಿ ಹೋಬಳಿ, ಬೈರಹೊಂಗಲ, ಬನ್ನಿಗಿರಿ, ಹೊಸೂರು, KG ಗೊಲ್ಲರಪಾಳ್ಯ, ಕಂಚುಗಾರನಹಳ್ಳಿ, ಅರಳಾಳು ಸಂದ್ರ, ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ ಹಾಗೂ ಹಾರೋಹಳ್ಳಿ ತಾಲೂಕು ಹಾರೋಹಳ್ಳಿ ಹೋಬಳಿಯ ವಡೇರಹಳ್ಳಿ ಸೇರಿದಂತೆ ಹಲವು ಹಳ್ಳಿಗಳ ಸಾವಿರಾರು ರೈತರು ಹಾಗೂ ಸ್ಥಳೀಯ ಗ್ರಾಮಸ್ಥರು ಈ ಯೋಜನೆಯನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ. ಇವರೆಲ್ಲರೂ ಸೇರಿ ಬೈರಮಂಗಲ ಮತ್ತು ಕಾಂಚುಗಾನಹಳ್ಳಿ ರೈತರ ಭೂ ಸ್ವಾಧೀನ ಹಿತರಕ್ಷಣಾ ಸಂಘ ರಚಿಸಿಕೊಂಡು ಬೀದಿಗಿಳಿದು ಸರ್ಕಾರದ ವಿರುದ್ಧ ಹೋರಾಡುತ್ತಿದ್ದಾರೆ. ಸ್ನೇಹಿತರೆ, ಕೇವಲ ರೈತರಷ್ಟೇ ಅಲ್ಲ, ರಾಜಕೀಯ ನಾಯಕರು ಕೂಡ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡರು ಮತ್ತು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ರೈತರ ಪರವಾಗಿ ನಿಂತು ಸರ್ಕಾರದ ವಿರುದ್ಧ ಯುದ್ಧ ಸಾರಿದ್ದಾರೆ. ದೇವೇಗೌಡರು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಇದು ಸೋಷಿಯಲ್ ಜಸ್ಟಿಸ್ ಅಲ್ಲ, ಬಡ ರೈತರಿಗೆ ಕಣ್ಣೀರು ಬರಿಸುವ ಕೆಲಸ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕುಮಾರಸ್ವಾಮಿ ಅವರು ಇದೊಂದು ಅಧಿಕೃತ ರಿಯಲ್ ಎಸ್ಟೇಟ್ ದಂಧೆ ಎಂದು ಕರೆದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಬಹಿರಂಗ ಚರ್ಚೆಗೆ ಬರಲು ಸವಾಲು ಹಾಕಿದ್ದಾರೆ. ಅಲ್ಲದೆ ಸ್ಥಳೀಯ ಸಂಸದರಾದ ಡಾಕ್ಟರ್ CN ಮಂಜುನಾಥ್ ರವರು ಕೂಡ ಈ ಭಾಗವನ್ನು ರೇಷ್ಮೆ ಬೆಳೆಯುವ ವಿಶೇಷ ವಲಯವಾಗಿ ಘೋಷಿಸಬೇಕೇ ಹೊರತು ಕಾಂಕ್ರೀಟ್ ಕಾಡನ್ನಾಗಿ ಮಾಡಬಾರದು ಎಂದು ರೈತರ ಪರವಾಗಿ ಧ್ವನಿ ಎತ್ತಿದ್ದಾರೆ. ರೈತರು ಪ್ರತಿಭಟನೆ ನಡೆಸುತ್ತಿರುವುದಕ್ಕೆ ಕಾರಣಗಳೇನು? ಸ್ನೇಹಿತರೆ, ಈ ಯೋಜನೆಯನ್ನ ಬೆಂಗಳೂರು ಅಭಿವೃದ್ಧಿ ಹೆಸರಿನಲ್ಲಿ ಮಾಡುತ್ತಿದ್ದಾರೆ. ಹಾಗಾದರೆ ರೈತರು ಯಾಕೆ ಪ್ರತಿಭಟನೆ ಮಾಡುತ್ತಿದ್ದಾರೆ? ನಗರ ಅಭಿವೃದ್ಧಿ ಆದರೆ ಒಳ್ಳೆಯದಲ್ವಾ ಅಂತ ನೀವು ಕೇಳಬಹುದು. ಹೌದು, ನಗರ ಅಭಿವೃದ್ಧಿ ಆದರೆ ಒಳ್ಳೆಯದೇ. ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಸಾವಿರಾರು ರೈತರ ಜಮೀನುಗಳನ್ನು ನುಂಗೋದು ಸರಿನಾ? ರೈತರ ವಾದ ಕೂಡ ಇದೆ. ರೈತರು ಯಾಕೆ ಪ್ರತಿಭಟನೆ ನಡೆಸುತ್ತಿದ್ದಾರೆ, ಅವರ ನೋವೇನು? ಈ ಪ್ರಶ್ನೆಗಳಿಗೆ ಉತ್ತರ ನೋಡ್ತಾ ಹೋದರೆ ಸ್ನೇಹಿತರೆ, ಇದು ಬಂಜರು ಭೂಮಿಯಲ್ಲ, ಬಂಗಾರ ಬೆಳೆಯುವ ಭೂಮಿ.
ಸ್ನೇಹಿತರೆ, ಯಾವುದೇ ಅಭಿವೃದ್ಧಿ ಕೆಲಸ ಇರಲಿ, ಅಂದರೆ ಉದಾಹರಣೆಗೆ ಕೈಗಾರಿಕೆಗಳಿಗೆ ಸರ್ಕಾರಗಳು ಸಾಮಾನ್ಯವಾಗಿ ಬಂಜರು ಭೂಮಿಯನ್ನು ಪಡೆಯಬೇಕು. ಆದರೆ ಬಿಡದಿಯ ವಿಚಾರದಲ್ಲಿ ಸರ್ಕಾರ ಕೇಳ್ತಿರೋದೇನು? ಈ ಯೋಜನೆಗೆ ಸುಮಾರು 7,481 ಎಕರೆ ಭೂಮಿ ಬೇಕು. ಸರ್ಕಾರ ಬೇಡುತ್ತಿರುವುದು ಈ ವಿಶಾಲ ಭೂಮಿ ಅತ್ಯಂತ ಫಲವತ್ತಾದ ತೋಟಗಾರಿಕೆ ಮತ್ತು ನೀರಾವರಿ ಭೂಮಿಯಾಗಿದೆ. ಇಲ್ಲಿನ ರೈತರು ಹಗಲಿರುಳು ಕಷ್ಟಪಟ್ಟು ಒಣಭೂಮಿಯನ್ನು ಹಸಿರಾಗಿಸಿದ್ದಾರೆ. ಯೋಜನೆಯಲ್ಲಿ ಗುರುತಿಸಿರುವ 9,640 ಎಕರೆ ಭೂಮಿಯ ಪೈಕಿ ಸುಮಾರು 6,000 ಎಕರೆ ಭೂಮಿಯಲ್ಲಿ 4 ಲಕ್ಷಕ್ಕೂ ಹೆಚ್ಚಿನ ತೆಂಗಿನ ಮರಗಳಿವೆ. ಮಾವು, ಸಪೋಟ, ಅಡಿಕೆ ಸೇರಿ ಒಟ್ಟು 10 ಲಕ್ಷಕ್ಕೂ ಅಧಿಕ ಮರಗಿಡಗಳನ್ನು ಹೊಂದಿವೆ. 2,000 ಎಕರೆಗೂ ಹೆಚ್ಚು ಜಮೀನಿನಲ್ಲಿ ರೇಷ್ಮೆ ಬೆಳೆಯುತ್ತಾ ತಿಂಗಳಿಗೆ ಸುಮಾರು 6ರಿಂದ 8 ಕೋಟಿ ರು ಹಣ ಸಂಪಾದಿಸಿ ಜೀವನ ಮಾಡುತ್ತಿದ್ದಾರೆ ಎಂದು ರೇಷ್ಮೆ ಇಲಾಖೆ ಮಾಹಿತಿ ನೀಡಿದೆ. ರೇಷ್ಮೆ ಮತ್ತು ಡೈರಿ ಫಾರ್ಮಿಂಗ್ ನಾಶ. ಬಿಡದಿ ಭಾಗವು ಪ್ರತಿದಿನ ಬೆಂಗಳೂರಿಗೆ ಲಕ್ಷಾಂತರ ಲೀಟರ್ ಹಾಲು ಪೂರೈಸುವ ಡೈರಿ ಉದ್ಯಮದ ಕೇಂದ್ರವಾಗಿದೆ. ಇಲ್ಲಿನ ರೈತರು ನೇರಳೆ ಬೆಳೆದು ರೇಷ್ಮೆ ಕೃಷಿ ಮಾಡುತ್ತಿದ್ದಾರೆ. ಈ ಭೂಮಿಯನ್ನು ಕಿತ್ತುಕೊಂಡರೆ ಇಡೀ ಗ್ರಾಮೀಣ ಆರ್ಥಿಕತೆಯೇ ಧ್ವಂಸವಾಗುತ್ತದೆ. ಸಣ್ಣ ಮತ್ತು ಗುತ್ತಿಗೆ ರೈತರ ಹೊಟ್ಟೆಗೆ ಹೊಡೆತ. ಯೋಜನೆಯಲ್ಲಿ ದೊಡ್ಡ ಭೂ ಮಾಲೀಕರಿಗೆ ಕೋಟ್ಯಾಂತರ ರೂಪಾಯಿ ಪರಿಹಾರ ಸಿಗಬಹುದು. ಆದರೆ ಅರ್ಧ ಎಕರೆ, 1 ಎಕರೆ ಹೊಂದಿರುವ ಸಣ್ಣ ರೈತರು ಮತ್ತು ಲೀಸ್ಗೆ ಪಡೆದು ಕೃಷಿ ಮಾಡುವ ಬಡ ಕೂಲಿ ಕಾರ್ಮಿಕರ ಗತಿ ಏನು? ಭೂಮಿ ಹೋದರೆ ಅವರ ಅಸ್ತಿತ್ವವೇ ಇಲ್ಲದಂತಾಗುತ್ತದೆ. ಸ್ನೇಹಿತರೆ, ರಿಯಲ್ ಎಸ್ಟೇಟ್ ಕುಳಗಳ ಹಾವಳಿ. ಅಭಿವೃದ್ಧಿಯ ಹೆಸರಿನಲ್ಲಿ ಬಡವರಿಂದ ಕಡಿಮೆ ಬೆಲೆಗೆ ಭೂಮಿ ಕಿತ್ತುಕೊಂಡು ಕಾರ್ಪೊರೇಟ್ ಕಂಪನಿಗಳಿಗೆ ಮತ್ತು ಶ್ರೀಮಂತರಿಗೆ ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡಲು ಸರ್ಕಾರ ವೇದಿಕೆ ಸಿದ್ಧಪಡಿಸುತ್ತಿದೆ ಅನ್ನೋದು ರೈತರ ಗಂಭೀರ ಆರೋಪವಾಗಿದೆ. ನಮ್ಮ ಜಮೀನು ಕೇವಲ ಆಸ್ತಿಯಲ್ಲ, ಅದು ನಮ್ಮ ಬದುಕು. ಭೂಮಿ ಕಳೆದುಕೊಂಡ ನಂತರ ಸಿಗುವ ಪರಿಹಾರದ ಹಣ ಕೆಲ ವರ್ಷಗಳು ಮಾತ್ರ. ಆದರೆ ಬದುಕಿನ ಆಧಾರವೇ ಕಳೆದು ಹೋದರೆ ಮುಂದಿನ ಪೀಳಿಗೆಯ ಸ್ಥಿತಿ ಏನು? ಜನರನ್ನು ಬಲಿ ಕೊಡುವ ಅಭಿವೃದ್ಧಿ ನಮಗೆ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸ್ನೇಹಿತರೆ, ಪ್ರಸ್ತುತ ಸ್ಥಿತಿ ಏನಾಗಿದೆ? ಸದ್ಯ ಬಿಡದಿಯಲ್ಲಿ ಪರಿಸ್ಥಿತಿ ತೀವ್ರ ಉದ್ವಿಗ್ನವಾಗಿದೆ. ಸರ್ಕಾರವು ಹೂಡ್ಕೋ ಮಂಡಳಿಯಿಂದ ಸುಮಾರು 12,000 ಕೋಟಿ ರೂಪಾಯಿ ಸಾಲ ಮಂಜೂರಾತಿ ಪಡೆದುಕೊಂಡಿದೆ. ಬಿಡಿಎ ವತಿಯಿಂದ 2,000 ಕೋಟಿ ರೂಪಾಯಿ ಪ್ರಾಥಮಿಕ ನಿಧಿಯನ್ನು ನೀಡಲಾಗಿದೆ. ಈಗಾಗಲೇ ಪ್ರತಿ ಆಸ್ತಿಯ ಸರ್ವೆ ಕಾರ್ಯ, ಗಡಿ ಗುರುತಿಸುವಿಕೆ ಮುಗಿದಿದ್ದು, ಸರ್ಕಾರವು ಜೂನ್ 30, 2026 ಒಳಗೆ ಅಂತಿಮ ಅಧಿಸೂಚನೆ ಹೊರಡಿಸಲು ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಜೂನ್ ಮೊದಲ ವಾರದಿಂದಲೇ ಪರಿಹಾರದ ಹಣ ಹಂಚಿಕೆ ಮಾಡಲಾಗುವುದು ಎಂದು ಸರ್ಕಾರ ಹೇಳುತ್ತಿದೆ. ಆದರೆ ಮತ್ತೊಂದೆಡೆ ರೈತರು ನಮಗೆ ಹಣ ಬೇಡ, ನಮಗೆ ನಮ್ಮ ಭೂಮಿ ಬೇಕು ಎಂದು ಬಿಡದಿಯ ಬೀದಿಗಳಲ್ಲಿ ಧರಣಿ ನಡೆಸುತ್ತಿದ್ದಾರೆ. ಇದು ತೀವ್ರ ಸ್ವರೂಪದ ಸಂಘರ್ಷಕ್ಕೆ ಕಾರಣವಾಗಿದೆ. ಸ್ನೇಹಿತರೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ವಾದವೇನು? ಇಷ್ಟೆಲ್ಲಾ ಪ್ರತಿಭಟನೆಗಳ ನಡುವೆ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಯೋಜನೆಯನ್ನು ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ಅವರ ವಾದಗಳು ಹೀಗಿವೆ. 80% ರೈತರ ಒಪ್ಪಿಗೆ ಇದೆ. ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ರೈತರ ನಿಯೋಗದೊಂದಿಗೆ ಸಭೆ ನಡೆಸಿ 80% ಭೂ ಮಾಲೀಕರು ಭೂಮಿ ನೀಡಲು ಒಪ್ಪಿದ್ದಾರೆ ಎಂದು ಹೇಳಿದ್ದಾರೆ. ಆದರೆ ಹೋರಾಟಗಾರರು ಅದನ್ನು ನಿರಾಕರಿಸಿದ್ದು, ಸಭೆಯಲ್ಲಿ ಬಂದವರು ರಿಯಲ್ ಎಸ್ಟೇಟ್ ಏಜೆಂಟರು ಎಂದು ಆರೋಪಿಸಿದ್ದಾರೆ. ಸ್ನೇಹಿತರೆ, ಬಂಪರ್ ಪರಿಹಾರದ ಆಮಿಷ. ಪ್ರತಿ ಎಕರೆಗೆ 2ರಿಂದ 2.5 ಕೋಟಿ ರೂಪಾಯಿ ನಗದು ಪರಿಹಾರ ಅಥವಾ 40% ಅಭಿವೃದ್ಧಿಪಡಿಸಿದ ನಿವೇಶನಗಳನ್ನು ನೀಡುವುದಾಗಿ ಡಿ.ಕೆ. ಶಿವಕುಮಾರ್ ಅವರು ಭರವಸೆ ನೀಡಿದ್ದಾರೆ. ಅಲ್ಲದೆ ಭೂಮಿ ನೀಡುವ ರೈತರಿಗೆ ತಿಂಗಳಿಗೆ 25ರಿಂದ 50 ಸಾವಿರದವರೆಗೆ ಜೀವನೋಪಾಯ ಭತ್ಯೆ ನೀಡುವುದಾಗಿ ಘೋಷಿಸಿದ್ದಾರೆ. ಸ್ನೇಹಿತರೆ, ಭವಿಷ್ಯದ ಮೌಲ್ಯ. ರೈತರು ಸದ್ಯಕ್ಕೆ ಭೂಮಿ ಮಾರಬಾರದು. ಮುಂದಿನ ದಿನಗಳಲ್ಲಿ ಇಲ್ಲಿ ಜಾಗತಿಕ ಮಟ್ಟದ AICT ಬರಲಿದ್ದು ಭೂಮಿಯ ಬೆಲೆ ದುಪ್ಪಟ್ಟಾಗಲಿದೆ ಎಂದು ಅವರು ರೈತರಿಗೆ ಕಿವಿಮಾತು ಹೇಳಿದ್ದಾರೆ. ವಿರೋಧಿಸುವವರ ಪರಿಹಾರ ಹಣವನ್ನು ಕೋರ್ಟ್ನಲ್ಲಿ ಡೆಪಾಸಿಟ್ ಮಾಡಿ ಭೂಮಿ ಸ್ವಾಧೀನಪಡಿಸಿಕೊಳ್ಳುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸ್ನೇಹಿತರೆ, ಕೊನೆಯದಾಗಿ ಹೇಳಬೇಕೆಂದರೆ ಹಣ ಇಂದು ಬರುತ್ತದೆ, ನಾಳೆ ಹೋಗುತ್ತದೆ. ಆದರೆ ತಲೆಮಾರುಗಳಿಂದ ಸಾಕಿ ಸಲಹಿದ ತಾಯಿ ಸಮಾನವಾದ ಭೂಮಿ ಹೋದರೆ ಮತ್ತೆ ಸಿಗುವುದಿಲ್ಲ. ಕೋಟಿ ರೂಪಾಯಿ ಹಣ ಕೊಟ್ಟರೂ ಕೃಷಿ ಮಾಡುವ ರೈತನ ಆತ್ಮಗೌರವವನ್ನು ಕೊಳ್ಳಲು ಸಾಧ್ಯವಿಲ್ಲ. ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ IT-BT AICTಗಳು ಬೆಂಗಳೂರಿನ ಒಳಗಿರಲಿ. ಹಳ್ಳಿಗಳ ಹಸಿರನ್ನು ಕಸಿದುಕೊಂಡು ಮಾಡುವ ಅಭಿವೃದ್ಧಿ ನಿಜವಾದ ಅಭಿವೃದ್ಧಿಯಲ್ಲ. ಸರ್ಕಾರ ಹಠ ಬಿಡಬೇಕು. ಬಿಡದಿಯ ಸಣ್ಣ ರೈತರ ಕಣ್ಣೀರು ಒರೆಸಬೇಕು. ಅನ್ನ ಕೊಡುವ ನೆಲವನ್ನು ಅನ್ನದಾತನ ಬಳಿಯೇ ಉಳಿಸಬೇಕು. ರೈತರ ಈ ನ್ಯಾಯಸಮ್ಮತ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ಜೈ ಜವಾನ್, ಜೈ ಕಿಸಾನ್.